ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ಭದ್ರತೆಯನ್ನ ನೀಡಲು ಒತ್ತಾಯ ಮಾಡಲಾಗುತ್ತಿದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ಭದ್ರತೆಯನ್ನ ನೀಡಲು ಒತ್ತಾಯ ಮಾಡಲಾಗ್ತಾ ಇದೆ. ಹರಳಯ್ಯ ಸಮಾಜದ ಅಧ್ಯಕ್ಷ ಕಾಶಿರಾಯ್ ನಂದೂರಕರ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಸಚಿನ್ ಡೆತ್ ನೋಟ್ನಲ್ಲಿ ಶಾಸಕ ಮತ್ತಿಮೂಡ್ ಬಗ್ಗೆ ಉಲ್ಲೇಖ ಕೂಡ ಮಾಡಲಾಗಿದೆ. ಇನ್ನು ಮತ್ತಿಮೂಡ್ ಅವರನ್ನ ಕೊಲೆ ಮಾಡುವ ಕುರಿತು ಉಲ್ಲೇಖ ಮಾಡಲಾಗಿರುವಂಥದ್ದು. ಹೀಗಾಗಿ ಮತ್ತಿಮೂಡ್ ಅವರಿಗೆ ಭದ್ರತೆ ಬೇಕು. ಹೀಗಾಗಿ ಸರ್ಕಾರ ಮತ್ತಿಮೂಡ್ ಅವರಿಗೆ ಸೂಕ್ತ ಭದ್ರತೆಯನ್ನ ಕೂಡ ಒದಗಿಸಬೇಕು ಅಂತ ಇದೀಗ ಹೇಳ್ತಾ ಇರುವಂಥದ್ದು. ಕಾಶಿರಾಯ ನಂದೂರಕರ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಈ ಸಂಚಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸದರಿ ಡೆತ್ ನೋಟ್ ಬಗ್ಗೆ ಪೂರ್ಣ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸದರಿ ವಿಷಯ ಬಗ್ಗೆ ದೂರು ಕೊಡಲು ಮಾನ್ಯ ಶಾಸಕರಾಗಿರುವಂತಹ ಬಸವರಾಜ ಮತ್ತಿಮೂಡ್ ಅವರು ಸಂಘಟನೆ ಸ್ಟೇಷನ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಶಾಸಕರೊಂದಿಗೆ ವರ್ತನೆ ಮಾಡಿರ್ತಕ್ಕಂಥ ಸರ್ಕಾರಿ ಇನ್ಸ್ಪೆಕ್ಟರ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಮಾನ್ಯ ಶಾಸಕರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ನೀಡಬೇಕೆಂದು ಸಂಸ್ಥೆ ಜಿಲ್ಲಾ ಹಳೆಯ ಸಮಾಜದಿಂದ ಒತ್ತಾಯಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಗ್ರಾಮೀಣ ಮತ್ತು ಕ್ಷೇತ್ರದ ಅತ್ಯಂತ ಜನಾಭಿಪ್ರಾಯ ಹೊಂದಿರತಕ್ಕಂಥ ಶಾಸಕರು ಮತ್ತು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ಈ ಜಿಲ್ಲೆಯಾದ್ಯಂತ ಉತ್ತಮ ಶಾಸಕರು ಹಾಗೂ ನಮಗೆಲ್ಲರಿಗೂ ಈ ಒಂದು ಶಾಸಕರ ಕೊಲೆಯ ಸಂಚಿನಲ್ಲಿ ಹೆಸರಿನಿಂದ ಇಡೀ ನಮ್ಮ ಸಮಾಜಕ್ಕೆ ಅತ್ಯಂತ ಆತಂಕವಾಗಿದೆ. ದಯಮಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ಮತ್ತೆ ಜಟಾಪಟಿ ಮುಂದುವರೆದಿದೆ. ಹೌದು, ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಈ ಒಂದು ಜಟಾಪಟಿ ಮುಂದುವರಿತಾ ಇರುವಂತದ್ದು. ಮಾನವ ಹಕ್ಕುಗಳಿಗೆ ದೂರನ್ನ ಕೂಡ ನೀಡಲಿದ್ದಾರೆ ಸಿಟಿ ರವಿ. ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಾನವ ಹಕ್ಕುಗಳಿಗೆ ಸಿಟಿ ರವಿ ದೂರನ್ನ ನೀಡಲಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಮಾನವ ಹಕ್ಕುಗಳಿಗೆ ದೂರನ್ನ ನೀಡಲಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಇಮೇಲ್ ಮೂಲಕ ಸಿಟಿ ರವಿ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಎಂದು ದೂರನ್ನ ಕೂಡ ನೀಡಲಿದ್ದಾರೆ. ಪೊಲೀಸರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ ನನ್ನ ಕೇಸ್ನಲ್ಲಿ. ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿಟಿ ರವಿ. ಎಂಎಲ್ಸಿ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿರುವಂತಹ ಪ್ರಕರಣದ ಕುರಿತಂತೆ ಇದೀಗ ಮತ್ತಷ್ಟು ಅವರಿಬ್ಬರ ಜಟಾಪಟಿ ಮುಂದುವರೆದಿರುವಂಥದ್ದು. ಇನ್ನು ಸಿಟಿ ರವಿ ಮಾನವ ಹಕ್ಕುಗಳಿಗೆ ನಾನು ದೂರನ್ನ ನೀಡುತ್ತಿದ್ದೇನೆ ಅಂತ ಕೂಡ ಹೇಳಿರುವಂಥದ್ದು. ಇಮೇಲ್ ಮೂಲಕ ದೂರನ್ನ ಕೂಡ ನೀಡಲಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಮಾನವ ಹಕ್ಕುಗಳ ನಿಯೋಗಕ್ಕೆ.